ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ. ನಮ್ಮ ಹೆಸರಲ್ಲಿ ಅಂತದೇನಿದೆ ಬಿಡಿ ಅನ್ನೋರು, ನಿಮ್ಮ ಹೆಸರಲ್ಲಿ ಎಲ್ಲವೂ ಇದೆ. ಅದರಲ್ಲೂ ನಿಮ್ಮ ಮಗುವಿಗೆ ದೇವರ ಹೆಸರನ್ನ ಇಟ್ಟಿದ್ದೀರಿ ಅಂದ್ರೆ ನೀವು ತಲೆಮಾರುಗಳಿಂದ ನಡೆಸಿಕೊಂಡು ಬಂದಿರುವ ಒಂದು ಸಂಪ್ರದಾಯನ ಫಾಲೋ ಮಾಡ್ತಾ ಇದ್ದೀರಾ. ಅದರ ಹಿಂದಿನ ಗುಟ್ಟು ಮಾತ್ರ ನಿಮ್ಗೆ ಗೊತ್ತಿಲ್ಲ. ಆ ಗುಟ್ಟನ್ನ ನಾನ್ ಹೇಳ್ತೀನಿ. ನೀವು ಆದ್ಯಂತ್ ಮೀಡಿಯಾ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಶೇರ್ ಮಾಡಿ. ಸಾಮಾನ್ಯವಾಗಿ ನಿಮ್ಮನೇಲಿರೋ ದೊಡ್ಡೋರ್ ಹೆಸರುಗಳನ್ನ ಕೇಳಿ ಅವೆಲ್ಲ ಹೆಸರುಗಳು ಕೂಡ ದೇವರ ಹೆಸರುಗಳೇ ಆಗಿರುತ್ತೆ. ಪದ್ಮ, ಗಾಯತ್ರಿ, ಪಾರ್ವತಿ, ವೆಂಕಟೇಶ, ಹನುಮಂತ, ಹೀಗೆ ಬಹಳಷ್ಟು ದೇವರ ಹೆಸರುಗಳನ್ನೇ ಇಟ್ಟಿರ್ತಾರೆ. ಈ ಹೆಸರುಗಳನ್ನ ಇಡೋಕೆ ಏನಾದ್ರೂ ಒಂದು ಕಾರಣ ಇರ್ಬೇಕಲ್ಲ. ದೇವರ ಹೆಸರುಗಳನ್ನೇ ಇಟ್ಟಿದ್ದಾರೆ ಅಂದ್ರೆ ಅದ್ರಲ್ಲೊಂದು ನಿಗೂಢ ರಹಸ್ಯ ಇದ್ದೇ ಇರುತ್ತೆ. ಮಗು ಹುಟ್ಟುವ ಸೂಚನೆ ಸಿಕ್ಕ ಕೂಡ್ಲೆ ಹೆಣ್ಣಾದ್ರೆ ಈ ಹೆಸರು, ಗಂಡಾದ್ರೆ ಈ ಹೆಸರು ಎಂದು ಹುಡುಕಾಟ ಶುರುವಾಗ್ಬಿಡುತ್ತೆ. ಇತ್ತೀಚೆಗಂತೂ ತಮ್ಮ ಮಗುವಿಗೆ ಹೆಸರು ಬಹಳ ವಿಭಿನ್ನವಾಗಿ ಇಡ್ತಾ ಇದ್ದಾರೆ. ಇದಕ್ಕೊಂದು ಸಂಶೋಧನೆ ನಡೆದು ಬಿಡುತ್ತೆ. ಈ ಹಿಂದೆ ಹೆಚ್ಚಾಗಿ ಹೆಣ್ಣೆ ಹುಟ್ಲಿ ಗಂಡೆ ಹುಟ್ಲಿ ದೇವರ ಹೆಸರನ್ನೇ ಇಡೋದು ಸಾಮಾನ್ಯವಾಗಿತ್ತು. ಅದರಲ್ಲೂ ಮನೆ ದೇವರ ಹೆಸರನ್ನ ಇಡೋದು ಎಲ್ಲರ ಮನೆಯಲ್ಲೂ ವಾಡಿಕೆ. ಆದ್ರೆ ಯಾಕೆ ಹೀಗೆ ಅಂತ ನಿಮ್ಗೆ ಗೊತ್ತಾ? ಮಕ್ಕಳಿಗೆ ದೇವರ ಹೆಸರನ್ನ ಇಡೋದು ನಮ್ಮ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಒಂದು ಸುಂದರ ಸಂಪ್ರದಾಯ. ಇದರ ಹಿಂದೆ ಕೇವಲ ಧಾರ್ಮಿಕ ನಂಬಿಕೆ ಮಾತ್ರ ಇಲ್ಲ, ಕೆಲವೊಂದು ಆಳವಾದ ಉದ್ದೇಶಗಳಿವೆ. ನಮ್ಮ ಜೀವನದ ಗಡಿಬಿಡಿಯಲ್ಲಿ ದೇವರನ್ನ ನೆನೆಯಲು ಸಮಯ ಸಿಗದೇ ಇರಬಹುದು. ಆದರೆ ಮಗುವಿಗೆ ದೇವರ ಹೆಸರನ್ನಿಟ್ಟಾಗ ಮಗುವನ್ನ ಕೂಗುವ ನೆಪದಲ್ಲಾದ್ರೂ ದಿನಕ್ಕೆ 100 ಬಾರಿ ದೇವರ ನಾಮವನ್ನ ಉಚ್ಚರಿಸಲಾಗುತ್ತೆ. ಹೌದು, ಮಕ್ಕಳು ಪಾದರಸದ ಹಾಗೆ. ಒಂದೆಡೆ ಒಂದು ಕ್ಷಣ ಸುಮ್ಮನೆ ಕೂರೋದಿಲ್ಲ. ಒಂದಲ್ಲ ಒಂದು ಕಾರಣಕ್ಕೆ ಪೋಷಕರಂತೂ ಮಕ್ಕಳನ್ನ ಕರೀತಾನೆ ಇರ್ತಾರೆ. ಮಗುವಿಗೆ ಇಟ್ಟಂತಹ ದೇವರ ಹೆಸರನ್ನ ಕೂಗುವ ಮೂಲಕ ದೇವರ ನಾಮಸ್ಮರಣೆ ಮಾಡಿದಾಗೆ ಇದು ಮನಸ್ಸಿಗೆ ಶಾಂತಿ ಮತ್ತು ಪುಣ್ಯ ನೀಡುತ್ತೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಇದರ ಜೊತೆ ಪ್ರತಿಯೊಂದು ದೇವರ ಹೆಸರಿಗೂ ಒಂದು ಅರ್ಥ ಇದೆ. ರಾಮ ಅಂದ್ರೆ ಆನಂದ ನೀಡುವವನು, ಹನುಮ ಅಂದ್ರೆ ಜ್ಞಾನಿ. ಮಗುವಿಗೆ ಅಂತಹ ಹೆಸರಿಟ್ಟಾಗ ಆ ದೇವರಲ್ಲಿರುವ ಒಳ್ಳೆಯ ಗುಣಗಳು ಮಗುವಿಗೂ ಬರಲಿ, ಆ ಹೆಸರಿನ ಅರ್ಥದಂತೆ ಮಗು ಬೆಳೆಯಲಿ ಎಂಬ ಆಶಯ ತಂದೆ ತಾಯಿಗಿದೆ. ಬಹಳಷ್ಟು ಜನಕ್ಕೆ ನಮ್ಮ ಮಗು ಅಥವಾ ನಮ್ಮ ಆಸ್ತಿ ಎಂಬ ಮಮಕಾರ ಅಥವಾ ಅಹಂಕಾರ ಬರಬಾರದೆಂದು ಆ ಮಗು ದೇವರಿಗೆ ಸೇರಿದ್ದು, ಇದು ದೇವರ ಪ್ರಸಾದ ಎಂಬ ಭಾವನೆಯಿಂದ ದೇವರ ಹೆಸರನ್ನು ಇಡಲಾಗ್ತಾ ಇದೆ. ಇನ್ನು ಬಹಳ ಮುಖ್ಯವಾಗಿ ಬಹಳಷ್ಟು ಜನಕ್ಕೆ ತಮ್ಮ ಕುಲದೇವತೆ ಹೆಸರೇ ಗೊತ್ತಿಲ್ಲ. ಕುಲದೇವತೆ ಅಥವಾ ಮನೆ ದೇವರ ಹೆಸರನ್ನ ಮಕ್ಕಳಿಗೆ ಇಡೋದ್ರಿಂದ ನಮ್ಮ ಮೂಲ ಮತ್ತು ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ದಾಟಿಸುವ ಉದ್ದೇಶ ಕೂಡ ನಮ್ಮ ಹಿರಿಯರಲ್ಲಿತ್ತು. ದೇವರ ಹೆಸರು ಮಗುವಿಗೆ ಒಂದು ರೀತಿಯ ಅದೃಷ್ಟ ರಕ್ಷಾ ಕವಚದಂತೆ. ಕೆಟ್ಟ ದೃಷ್ಟಿ ಅಥವಾ ನೆಗೆಟಿವ್ ಎನರ್ಜಿ ಮಗುವನ್ನ ಈ ಹೆಸರಿನಿಂದ ಕಾಪಾಡುತ್ತೆ ಎಂಬುದು ಹಿರಿಯರ ನಂಬಿಕೆ. ನಮ್ಮ ಪೂರ್ವಜರ ನಂಬಿಕೆ ಪ್ರಕಾರ ಹೆಸರಿಗೂ ವ್ಯಕ್ತಿತ್ವಕ್ಕೂ ನಿಕಟ ಸಂಬಂಧವಿದೆ. ದೇವರ ಹೆಸರನ್ನ ಇಡೋದ್ರಿಂದ ಆ ದೇವರಲ್ಲಿರುವಂತಹ ಸದ್ಗುಣಗಳು, ಶಾಂತಿ ಮತ್ತು ಧೈರ್ಯ ಮಗುವಿನಲ್ಲೂ ಮೂಡಿ ಬರಲಿ ಎಂಬುದು ಹಿರಿಯರ ಆಶಯವಾಗಿತ್ತು. ಸಂಸ್ಕೃತದ ಅಕ್ಷರಗಳಿಗೆ ಅವುಗಳದೇ ಆದ ಶಕ್ತಿ ಇದೆ ಎಂದು ಮಂತ್ರಶಾಸ್ತ್ರ ಹೇಳುತ್ತೆ. ದೇವರ ಹೆಸರುಗಳು ಸಾಮಾನ್ಯವಾಗಿ ಬೀಜಾಕ್ಷರಗಳು ಅಥವಾ ಸಕಾರಾತ್ಮಕ ಧ್ವನಿ ತರಂಗಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ಪ್ರತಿಯೊಂದು ಹೆಸರಿಗೂ ಒಂದು ನಿರ್ದಿಷ್ಟ ಶಕ್ತಿ ಮತ್ತು ಕಂಪನ ಇರುತ್ತೆ. ದೇವರ ಹೆಸರುಗಳು ಮಂಗಳಕರವಾದ ಅರ್ಥವನ್ನು ಹೊಂದಿರುತ್ತೆ. ದಿನವಿಡೀ ಅಂತಹ ಸಕಾರಾತ್ಮಕ ಹೆಸರುಗಳನ್ನು ಕೂಗೋದ್ರಿಂದ ಮನೆಯ ವಾತಾವರಣ ಪವಿತ್ರವಾಗುತ್ತೆ ಮತ್ತು ಮಗುವಿನ ಉಪಜ್ಞಾನ ಮನಸ್ಸಿನ ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತೆ. ಮಗುವನ್ನ ಹೆಸರಿಟ್ಟು ಕರೆದಾಗ್ಲೆಲ್ಲ ದೇವರ ಹೆಸರನ್ನು ಉಚ್ಚರಿಸೋದ್ರಿಂದ ಇದು ಜಪದಂತೆ ಕೆಲಸ ಮಾಡಿ ಕುಟುಂಬದಲ್ಲಿ ಪರಿಸರವನ್ನ ಪಾಸಿಟಿವ್ಗೊಳಿಸುತ್ತೆ. ಬ್ರಿಟಿಷ್ ಆಕ್ರಮಣ ಕಾಲದಲ್ಲಿ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಈ ಪದ್ಧತಿ ಬಹಳನೇ ಸಹಕಾರಿಯಾಗಿತ್ತು. ಪ್ರತಿಯೊಬ್ಬರೂ ಹೆಸರಲ್ಲೂ ದೇವರ ನಾಮ ಇರೋದ್ರಿಂದ ಸಮಾಜದಲ್ಲಿ ಧರ್ಮದ ಸ್ಮರಣೆ ಜೀವಂತವಾಗಿ ಉಳಿಯಲು ಸಾಧ್ಯವಾಯಿತು. ಹಾಗಾಗಿ ಹಿಂದಿನ ಕಾಲದಿಂದಲೂ ಇಲ್ಲಿವರೆಗೂ ಮಕ್ಕಳಿಗೆ 2 ರಿಂದ 3 ಹೆಸರುಗಳನ್ನ ಇಡ್ತಾರೆ. ಕುಲದೇವತೆ ಹೆಸರು, ನಕ್ಷತ್ರದ ನಾಮ, ಹಾಗೆ ವ್ಯವಹಾರ ನಾಮ ಅಂತ. ಆದರೆ ಹಿಂದಿನ ಕಾಲದಲ್ಲಿ ಕುಲದೇವತೆ ಹೆಸರು ಹಾಗೆ ವ್ಯವಹಾರ ನಾಮನೇ ಅತಿ ಹೆಚ್ಚಾಗಿ ಹೇಳ್ತಾ ಇದ್ದಿದ್ದು.
ಮಗು ಹುಟ್ಟಿದ ನಕ್ಷತ್ರಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ಅಕ್ಷರದಿಂದಲೇ ಹೆಸರು ಆರಂಭವಾಗ್ತಾ ಇತ್ತು. ಪ್ರತಿಯೊಂದು ನಕ್ಷತ್ರಕ್ಕೂ ಒಬ್ಬ ಅಧಿದೇವತೆ ಇರ್ತಾರೆ. ಆ ದೇವತೆ ಹೆಸರನ್ನೇ ಇಡ್ತಾ ಇದ್ರು. ಆದ್ರಿಂದ ಆ ದೇವತೆ ಹೆಸರು ಮಗುವಿನ ಭವಿಷ್ಯಕ್ಕೆ ಒಳ್ಳೆಯದು ಎಂಬ ನಂಬಿಕೆ ಇತ್ತು. ಮಕ್ಕಳಿಗೆ ಯಾಕೆ ದೇವರ ಹೆಸರನ್ನೇ ಇಡಬೇಕು ಅನ್ನೋದಕ್ಕೆ ಇಲ್ಲೊಂದು ಸಣ್ಣ ಕತೆ ಇದೆ. ಭಗವಂತನ ಪುರಾಣದಲ್ಲಿ ಈ ಕತೆ ಬರುತ್ತೆ. ಅಜಮೀಳ ಎಂಬ ಧರ್ಮನಿಷ್ಠ ವ್ಯಕ್ತಿ ಇರ್ತಾನೆ. ಆತ ಸ್ತ್ರೀಯ ವ್ಯಾಮೋಹಕ್ಕೆ ಒಳಗಾಗಿ ತನ್ನ ಧರ್ಮದ ದಾರಿಯನ್ನೇ ಬಿಟ್ಟು ಬಿಡ್ತಾನೆ. ನಂತರ ಅವನು ಕಳ್ಳತನ, ಸುಲಿಗೆ, ಕೆಟ್ಟ ಕೆಲಸಗಳನ್ನ ಮಾಡ್ತಾ ಪಾಪದ ಬದುಕನ್ನೇ ನಡೆಸ್ತಾ ಇರ್ತಾನೆ. ಅಜಮೀಳನಿಗೆ 10 ಜನ ಗಂಡು ಮಕ್ಕಳು. ಎಲ್ಲರಿಗಿಂತ ಕೊನೆಯ ಮಗನ ಮೇಲೆ ಅತಿಯಾದ ಪ್ರೀತಿ. ಅವನಿಗೆ ಆತ ನಾರಾಯಣ ಎಂದು ಹೆಸರಿಟ್ಟಿರ್ತಾನೆ. ತಿನ್ನುವಾಗ, ಮಲಗುವಾಗ, ಕೆಲಸ ಮಾಡುವಾಗ ಸದಾ ನಾರಾಯಣ ಇಲ್ಲಿ ಬಾ, ನಾರಾಯಣ ಇದನ್ನ ತಿನ್ನು ಎಂದು ಮಗನ ಹೆಸರನ್ನ ದಿನಕ್ಕೆ 100 ಬಾರಿ ಕರಿತಾ ಇರ್ತಾನೆ. ಅಜಮೀಳನಿಗೆ ಸಾವು ಹತ್ತಿರ ಬಂದಾಗ ಭೀಕರ ರೂಪದ 3 ಯಮದೂತರು ಅವನ ಪ್ರಾಣ ತಗೊಂಡು ಹೋಗೋಕೆ ಬರ್ತಾರೆ. ಆಗ ಅಲ್ಲೇ ಆಟಾಡ್ತಿದ್ದಂತಹ ತನ್ನ ಮಗನನ್ನ ಪ್ರೀತಿಯಿಂದ ನಾರಾಯಣ ಎಂದು ಕೂಗ್ತಾನೆ. ಆ ವ್ಯಕ್ತಿ ಕೂಗಿದ್ದು ತನ್ನ ಮಗನನ್ನ, ಆದ್ರೆ ಉಚ್ಚರಿಸಿದ್ದು ಪರಮಾತ್ಮನ ನಾರಾಯಣ ನಾಮವನ್ನ. ಆ ನಾಮಸ್ಮರಣೆಯಿಂದ ಆತನಿಗೆ ವೈಕುಂಠದಿಂದ ವಿಷ್ಣು ದೂತರು ಅಲ್ಲಿಗೆ ಧಾವಿಸಿ ಬರ್ತಾರೆ. ಯಮದೂತರು ಅಜಮೀಳನನ್ನ ಕರೆದುಕೊಂಡು ಹೋಗೋದನ್ನ ತಡಿತಾರೆ. ಇವನು ಪಾಪಿ, ಇವನನ್ನ ನರಕಕ್ಕೆ ಕೊಂಡೊಯ್ತೀವಿ ಅಂತ ಅವರು. ವಿಷ್ಣು ದೂತರು ಇವನು ಜೀವನದ ಕೊನೆಯ ಕ್ಷಣದಲ್ಲಿ ಭಗವಂತನ ನಾಮವನ್ನ ಉಚ್ಚರಿಸಿದ್ದಾನೆ. ಭಗವಂತನ ನಾಮಕ್ಕೆ ಪಾಪಗಳು ಸುಡುವ ಶಕ್ತಿ ಇದೆ, ಆದ್ರಿಂದ ಇವನು ಮುಕ್ತನಾಗಿದ್ದಾನೆ ಅಂತ ವಿಷ್ಣು ದೂತರು ಹೇಳ್ತಾರೆ. ಅಜಮೀಳ ಎಂಬ ಕೆಟ್ಟ ವ್ಯಕ್ತಿ ಅವನ ಕೊನೆಗಾಲದಲ್ಲಿ ತನ್ನ ಕಿರಿಯ ಮಗ ನಾರಾಯಣನ ಹೆಸರು ಕೂಗಿದ ಮಾತ್ರಕ್ಕೆ ಅವನ ಪಾಪಗಳನ್ನ ಮನ್ನಿಸಿ ಮೋಕ್ಷಕ್ಕೆ ಪಾತ್ರನಾದ ಕತೆ ಹೆಚ್ಚು ಜನಪ್ರಿಯತೆಯನ್ನ ಹೊಂದಿದೆ. ಅಂದ್ರೆ ಮಗುವನ್ನ ಕರೆಯೋ ಮೂಲಕ ನಮ್ಮ ಬಾಯಲ್ಲಿ ಸದಾ ದೇವರ ಹೆಸರು ಬರಲಿ ಎಂಬುದು ಹಿರಿಯರ ಮುಖ್ಯ ಉದ್ದೇಶ. ಆಧುನಿಕತೆಯ ಅಬ್ಬರದಲ್ಲಿ ನಮ್ಮ ಮೂಲ ಬೇರುಗಳನ್ನ ಮರಿಬಾರದು ಎಂಬ ಕಾರಣಕ್ಕೆ ಅನೇಕ ಕುಟುಂಬಗಳು ಪೂರ್ವಜರಿಂದ ಬಂದ ಈ ಸಂಪ್ರದಾಯವನ್ನ ಇಂದಿಗೂ ಗೌರವದಿಂದ ಪಾಲಿಸ್ತಾ ಇದೆ. ಮನೆಯಲ್ಲಿ ಮಗು ಅಂಬೆಗಾಲಿಟ್ಟಾಗ ಅದನ್ನ ನೋಡುವಂತಹ ಸೌಭಾಗ್ಯ ಮತ್ತೊಂದಿಲ್ಲ. ಅಂಥದ್ರಲ್ಲಿ ಮಗುವಿಗೆ ದೇವರ ಹೆಸರನ್ನಿಟ್ಟಾಗ ಪ್ರತಿ ಬಾರಿ ನೀವು ಮಗುವನ್ನ ಕೂಗಿದಾಗ ಆ ಮಗುವಿನ ಮೇಲಿನ ಮಮಕಾರ ಮಾತ್ರ ಅಲ್ಲ, ಭಗವಂತನಿಗೆ ಸಲ್ಲಿಸುವ ಪ್ರಾರ್ಥನೆಯೂ ಆಗಿದೆ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.